ನಮ್ಮ ಕನ್ನಡ ಸಿನಿಮಾದಲ್ಲಿ ಕೆಲವು ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಶಬ್ದ ಮಾಡಲ್ಲ. ಆದರೆ ಅವು ಮನಸ್ಸಿನಲ್ಲಿ ಮಾತ್ರ ಸದ್ದಿಲ್ಲದೆ ಕ್ರಾಂತಿ ಮಾಡ್ತವೆ. ಹೈಪ್ ಇಲ್ಲ, ದೊಡ್ಡ ಸ್ಟಾರ್ ಇಲ್ಲ. ಆದರೂ ಕಥೆ, ಭಾವನೆ, ಮೇಕಿಂಗ್ ಎಲ್ಲವೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ನಾವು ಥಿಯೇಟರ್ನಲ್ಲಿ ಮಿಸ್ ಮಾಡಿದ್ರೂ ಆ ಸಿನಿಮಾಗಳು ನಮ್ಮನ್ನ ಮಿಸ್ ಮಾಡೋದಿಲ್ಲ. ಕೆಲವು ಕಥೆಗಳು ಸದ್ದು ಮಾಡೋದಕ್ಕಲ್ಲ, ಸತ್ಯ ಹೇಳೋದಕ್ಕೆ ಬರ್ತವೆ. ಇವತ್ತು ನಾನು ಹೇಳೋ ಸಿನಿಮಾ ಲಿಸ್ಟ್ ನೋಡಿದ್ಮೇಲೆ ಇದನ್ನ ನಾನು ಯಾಕೆ ನೋಡ್ಲಿಲ್ಲ ಅನ್ನೋ ಪಶ್ಚಾತ್ತಾಪ ಬರೋದು ಗ್ಯಾರಂಟಿ. ಇವು ಬರೀ ಅಂಡರ್ ರೇಟೆಡ್ ಸಿನಿಮಾಗಳಲ್ಲ, ನಮ್ಮ ಗಮನಕ್ಕೆ ಬಾರದೆ ಉಳಿದ ರತ್ನಗಳು. ನಮಸ್ಕಾರ ಕನ್ನಡದ ಕಣ್ಮಣಿಗಳಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ರಿವ್ಯೂಸ್. ಬನ್ನಿ, ಕನ್ನಡ ಸಿನಿಮಾದಲ್ಲಿ ಮರೆಯಾದ ಆ ಸಿನಿಮಾಗಳನ್ನ ಮತ್ತೆ ಒಮ್ಮೆ ಬೆಳಕಿಗೆ ತರೋಣ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ನಮ್ಮ ಮುಖ್ಯ ಪಾತ್ರಧಾರಿಯ ಹೆಸರು ಕನಕ ಉರುಫ್ ಟೈಗರ್. ಒಂದು ದೊಡ್ಡ ಕಳ್ತನ ಮಾಡಿದ್ರೆ ಸಾಕು, ಲೈಫ್ನ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಸಾಗಿಸ್ಬೋದು ಅನ್ನೋದು ಇವನ್ ಥಾಟ್. ಆ್ಯಂಡ್ ಇವರಿಗೆ ಸಾಥ್ ಕೊಡೋದಕ್ಕೆ ಅಂತ ಇನ್ನೂ 4 ಜನ ಕಳ್ಳನ ಮಕ್ಕಳು ಸೇರ್ಕೋತಾರೆ. ಈ ದೊಡ್ಡ ಕಳ್ತನವನ್ನು ಮಾಡೋದಕ್ಕೆ ಅವರು ಆರಿಸ್ಕೊಳ್ಳೋದು ಒಂದು ಬ್ಯಾಂಕ್. ಸೊ ಮುಂದೆ ಏನಾಯಿತು? ಇವರು ಅನ್ಕೊಂಡಷ್ಟನ್ನು ದೋಚ್ಕೊಂಡು ಬಂದ್ರಾ ಇಲ್ವಾ? ಆ್ಯಂಡ್ ಇದ್ರ ಮಧ್ಯೆ ಏನೇನು ಟ್ವಿಸ್ಟನ್ಸ್ಗಳು ಬಂದು ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಿ ಎಂಜಾಯ್ ಮಾಡಬೇಕು. ಈ ಮೂವಿ ನೆಟ್ಫ್ಲಿಕ್ಸ್ ಮತ್ತು ಪ್ರೈಮ್ ವಿಡಿಯೋದಲ್ಲಿ ಅವೈಲೇಬಲ್ ಇದೆ. ಐ ಆಮ್ ಗಾಡ್. ಇದೊಂದು ವಿಭಿನ್ನ ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾ. ಕಾಲೇಜಿನ ಆಂಗ್ರಿ ಯಂಗ್ ಮ್ಯಾನ್ ದೇವ ಮತ್ತು ಬಿಂದು ಅನ್ನೋ ಪ್ರೇಮಿಗಳ ನಡುವೆ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಶುರುವಾಗುತ್ತೆ. ಹಾಗೆ ಈ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇರುತ್ತೆ. ಒಬ್ಬ ಮಾಸ್ಕ್ ಧರಿಸಿದ ಸೀರಿಯಲ್ ಕಿಲ್ಲರ್ ತನ್ನನ್ನ ತಾನೇ ಗಾಡ್ ಎಂದು ಹೆಸರಿಟ್ಕೊಂಡು ಇಡೀ ಸಿಟಿಯಲ್ಲಿ ಭಯ ಹುಟ್ಟಿಸಿರ್ತಾನೆ. ಇನ್ನು ಈ ಕಥೆಯ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ದೇವ ಮತ್ತು ಸೀರಿಯಲ್ ಕಿಲ್ಲರ್ ಗಾಡ್ ನಡುವೆ ಇರೋ ಸಂಬಂಧ ಏನು, ಗಾಡ್ ಯಾಕೆ ಈ ಇಬ್ಬರ ಲವ್ ಸ್ಟೋರಿ ಹಿಂದೆ ಬೀಳ್ತಾನೆ ಅನ್ನೋದೇ ಈ ಸಿನಿಮಾದ ಅಸಲಿ ಕಥೆ. ಇನ್ನು ಈ ಮೂವಿಯಲ್ಲಿ ಮುಂದೆ ಏನಾಗಬಹುದು ಅನ್ನೋ ಕುತೂಹಲನ ಕೊನೆವರೆಗೂ ಹೆಚ್ಚಿಸುತ್ತೆ. ಲವ್ ಮತ್ತು ಕ್ರೈಮ್ನ ಡಾರ್ಕ್ ಟ್ವಿಸ್ಟ್ಗಳು ಇಷ್ಟ ಆಗೋರಿಗೆ ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ. ಈ ಮೂವಿ ಸನ್ ನೆಕ್ಸ್ಟ್ ಅಲ್ಲಿ ಅವೈಲೇಬಲ್ ಇದೆ. ಕೇಸ್ ಆಫ್ ಕೊಂಡಾಣ. ಇದು ದೇವಿ ಪ್ರಸಾದ್ ಶೆಟ್ಟಿಯವರು ನಿರ್ದೇಶಿಸಿರುವಂಥ ಚಿತ್ರ. ಬೆಂಗಳೂರಿನಲ್ಲಿ ಒಂದಷ್ಟು ಕೊಲೆಗಳು, ಕಳ್ತನ ನಡೀತಾ ಇರುತ್ತೆ. ಆ ಕೇಸಲ್ಲಿನ ಪೊಲೀಸರಿಗೆ ತಲೆನೋವಾದಿರುತ್ತೆ. ಅವರೆಲ್ಲ ಅದರ ಹುಡುಕಾಟದಲ್ಲಿರ್ತಾರೆ. ಆ್ಯಂಡ್ ಅಲ್ಲಿಗೆ ಹೊಸದಾಗಿ ಜಾಯ್ನ್ ಆಗೋದು ನಮ್ಮ ವಿಲ್ಸನ್. ಸ್ವಲ್ಪ ಕೋಪ ಜಾಸ್ತಿ, ಆ್ಯಂಡ್ ಅದರಿಂದನೇ ಬಂದ ಹಾಗೇನೆ ಇವನು ಒಂದು ಸಂದರ್ಭದಲ್ಲಿ ಸಿಕ್ಕಾಕೊಳ್ತಾನೆ. ಸೊ ಅದು ಏನು ಈ ಕೇಸು, ಈ ಸಿನಿಮಾ ಎಷ್ಟು ಡಿಫ್ರೆಂಟ್ ಆಗಿದೆ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಈ ಮೂವಿ ಪ್ರೈಮ್ ವಿಡಿಯೋದಲ್ಲಿ ಅವೈಲೇಬಲ್ ಇದೆ. ಏಳುಮಲೆ. ಇದನ್ನ ಪುನೀತ್ ರಂಗಸ್ವಾಮಿಯವರು ಡೈರೆಕ್ಟ್ ಮಾಡಿದ್ದಾರೆ. ಇದನ್ನ ತರುಣ್ ಸುಧೀರ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಒಂದು ಲವ್ ಸ್ಟೋರಿಯೂ ಇದೆ. ಆ ಪ್ರೇಮಿಗಳು ಒಂದು ಕಡೆ ಮೀಟ್ ಆಗಬೇಕಾಗಿರುತ್ತೆ ಕೂಡ. ಆದರೆ ಅದಕ್ಕೆ ಅದೇ ರಾತ್ರಿನೇ ನಾನಾ ರೀತಿಯ ಅಡಚಣೆಗಳು ಬರ್ತವೆ. ಸೊ ಅವು ಏನು, ಇಲ್ಲಿ ಏನಾಗಿದೆ, ಆ್ಯಂಡ್ ಈ ಪ್ರೇಮಿಗಳಿಗೆ ಏನಾಯಿತು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಈ ಮೂವಿ ZEE5ನಲ್ಲಿ ಅವೈಲೇಬಲ್ ಇದೆ. ಗತವೈಭವ. ಇದು ನಮ್ಮ ಸಿಂಪಲ್ ಸುನಿಯವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇಲ್ಲಿ ಪುನರ್ಜನ್ಮ ಅನ್ನೋ ಕಾನ್ಸೆಪ್ಟ್ ಮೇಲೆ ಕಥೆ ನಿಂತಿದೆ. ನಮ್ಮ ಹೀರೋ ಪುರಾತನ್, ಹೀರೋಯಿನ್ ಆಧುನಿಕ. ಸೊ ಇವರಿಬ್ಬರು ಮೀಟ್ ಆಡ್ತಾರೆ. ಬಟ್ ಇವರಿಬ್ಬರು ಮೀಟ್ ಆಗಿದ್ದ ಕಾರಣ ಏನಂದ್ರೆ, ಈ ಹಿಂದಿನ ಜನ್ಮಗಳ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ. ಸೊ ಅಲ್ಲೆಲ್ಲ ಇವ್ರಿಗೆ ಏನಾಗಿದೆ, ಹೀಗೆಲ್ಲ ಆಗಿರೋದು ನಿಜಾನಾ, ಆ್ಯಂಡ್ ಈ ಜನ್ಮದಲ್ಲಿ ಇವ್ರಿಗೆ ಏನಾಗುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಈ ಮೂವಿ ನೆಟ್ಫ್ಲಿಕ್ಸ್ ಮತ್ತು ಪ್ರೈಮ್ ವಿಡಿಯೋದಲ್ಲಿ ಅವೈಲೇಬಲ್ ಇದೆ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಇದು ಕೇಶವಮೂರ್ತಿಯವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇದು ಒಂದು ಆಂಥಾಲಜಿ. ಇಲ್ಲಿ 3 ಕಥೆಗಳಿದೆ. 3 ಕೂಡ ಕಳ್ಳರಿಗೆ ಸಂಬಂಧಪಟ್ಟಿದ್ದೇನೆ. ಬೇರೆ ಬೇರೆ ರೀತಿಯ ಕಳ್ಳರು ಅವರು ಏನನ್ನ ಕದೀತಾ ಇದ್ದಾರೆ, ಕದಿಯೋದಕ್ಕೆ ಇರೋ ಕಾರಣ ಏನು, ಆಕ್ಚುಲಿ ಇಲ್ಲಿ ಕಳ್ಳತನ ಅಂದ್ರೆ ಏನು, ಆ್ಯಂಡ್ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅನ್ನೋ ಲೈನ್ನಲ್ಲಿರುವಂಥ ಆ ವಸ್ತು ಏನು ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡಿ ತಿಳ್ಕೋಬೇಕು. ಈ ಮೂವಿ ಸನ್ ನೆಕ್ಸ್ಟ್ ಅಲ್ಲಿ ಅವೈಲೇಬಲ್ ಇದೆ. ಲಾಫಿಂಗ್ ಬುದ್ಧ. ಇದು ಭರತ್ ರಾಜ್ ಅವರು ನಿರ್ದೇಶಿಸಿರುವಂಥ ಚಿತ್ರ. ಇದರ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಗೋವರ್ಧನ್ ಇಲ್ಲಿನ ಮುಖ್ಯ ಪಾತ್ರಧಾರಿ. ಅವನೊಬ್ಬ ಪೊಲೀಸ್ ಕಾನ್ಸ್ಟೇಬಲ್. ಅವನಿಗೆ ತಿನ್ನೋದು ಅಂದ್ರೆ ತುಂಬ ಇಷ್ಟ, ಆ್ಯಂಡ್ ಆ ತಿಂಡಿ ಊಟಗಳಿಂದಾನೇ ಎಷ್ಟೋ ಕೇಸ್ಗಳನ್ನು ಅವನು ಸಾಲ್ವ್ ಮಾಡಿಸ್ತಾ ಇರ್ತಾನೆ ಕೂಡ. ಆದರೆ ಈ ಗ್ಯಾಪಲ್ಲಿ ಬಂದಂಥ ಒಂದು ಕೇಸ್ನ ಅಷ್ಟು ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದು ಏನು, ಯಾಕಾಗಲಿಲ್ಲ, ಆ್ಯಂಡ್ ಈ ಸಿನಿಮಾದಲ್ಲಿ ಇನ್ನೂ ಏನೇನು ವಿಷಯಗಳಿದ್ದಾವೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಈ ಮೂವಿ ನೆಟ್ಫ್ಲಿಕ್ಸ್ ಮತ್ತು ಪ್ರೈಮ್ ವಿಡಿಯೋದಲ್ಲಿ ಅವೈಲೇಬಲ್ ಇದೆ. ಶಾಕಾಹಾರಿ. ಇದು ಸಂದೀಪ್ ಸುಂಕದವರು ನಿರ್ದೇಶಿಸಿರುವಂಥ ಚಿತ್ರ. ಸುಬ್ಬಣ್ಣ ಇಲ್ಲಿನ ಮುಖ್ಯ ಪಾತ್ರಧಾರಿ. ಅವನಿಗೆ ಅವಂದೇ ಆದಂಥ ಒಂದು ಪುಟ್ಟ ಹೋಟೆಲ್ ಇದೆ. ಅವನ ಮನೆ ಕೂಡ ಅದೇನೆ. ಹಾಗೆ ಪ್ರತಿನಿತ್ಯನೂ ಅವನಿಗೆ ಅವಂದೇ ಆದಂಥ ಒಂದು ರೊಟೀನ್ ಅಂತ ಇರುತ್ತೆ. ಅದನ್ನು ಅವನು ಪಾಲಿಸ್ಕೊಂಡು ಅದರಲ್ಲೇ ಖುಷಿನ ಕಂಡ್ಕೊಂಡಿರ್ತಾನೆ. ಆದರೆ ಒಂದು ದಿನ ಈ ಒಂದು ರೊಟೀನ್ಗೆ ಹೊಡೆತ ಬೀಳುತ್ತೆ. ಅದು ಹೇಗಾಯಿತು, ಯಾವುದರಿಂದ ಆಯಿತು, ಆ್ಯಂಡ್ ಅದಕ್ಕೆ ನಮ್ಮ ಪಾತ್ರ ಹೇಗೆ ರಿಯಾಕ್ಟ್ ಮಾಡ್ತಾ ಹೋಯಿತು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಈ ಮೂವಿ ಪ್ರೈಮ್ ವಿಡಿಯೋದಲ್ಲಿ ಅವೈಲೇಬಲ್ ಇದೆ. ಕೊನೆಗೆ ಒಂದು ಮಾತು, ಸಿನಿಮಾ ಅಂದರೆ ಬರೀ ಹಿಟ್ ಅಥವಾ ಫ್ಲಾಪ್ ಅನ್ನೋ ಲೆಕ್ಕಾಚಾರ ಅಲ್ಲ. ಕೆಲಸೊಮ್ಮೆ ನಿಜವಾದ ಕಲೆಯನ್ನು ಗುರುತಿಸೋದು ಸಮಯ ತಗೊಳ್ಳುತ್ತೆ. ಅಂಡರ್ ರೇಟೆಡ್ ಅನ್ನೋ ಟ್ಯಾಗ್ ಬಂದಿದ್ರೆ ಅದರಿಂದ ಸಿನಿಮಾ ಚಿಕ್ಕದಾಗೋದೀಗ. ನಾವು ಅದನ್ನ ಮತ್ತೆ ನೋಡಿದಾಗ, ಮತ್ತೆ ಮಾತಾಡಿದಾಗ ಆ ಸಿನಿಮಾಗೆ ಸಿಗೋದು 2ನೇ ಜೀವನ.
ನಾವು ಆಡಿಯನ್ಸ್ ಆಗಿ ಒಬ್ರನ್ನೊಬ್ರು ಬೆಂಬಲಿಸಿದ್ರೆ ಒಳ್ಳೆ ಕಥೆಗಳು ಮತ್ತೆ ಮತ್ತೆ ಹುಟ್ಟುತ್ತವೆ. ಈ ಲಿಸ್ಟ್ನಲ್ಲಿ ನಿಮ್ಗೆ ಯಾವ ಸಿನಿಮಾ ತುಂಬಾ ಇಷ್ಟ ಆಯಿತು, ಯಾವುದನ್ನ ನೀವು ನೋಡಿದ್ಮೇಲೆ ಇದು ಯಾಕೆ ಅಂಡರ್ ರೇಟೆಡ್ ಅಂತ ಅನಿಸ್ತು, ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಿಮ್ಮ ಉತ್ತರ ನಾನು ಖಂಡಿತ ಓದ್ತೀನಿ. ಮತ್ತು ನಿಮ್ಗೆ ಯಾವ ಕನ್ನಡ ಸಿನಿಮಾ ಈ ಲಿಸ್ಟ್ನಲ್ಲಿ ಇರಬೇಕು ಅಂತ ಅದನ್ನು ಹೇಳಿ. ಮುಂದಿನ ಅಂಡರ್ ರೇಟೆಡ್ ಸೀರೀಸ್ ಪಾರ್ಟ್ 2ದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸತ್ಯ ಮಾತಿನ ಜೊತೆ ಸಿಗೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗುಡ್ ಸಿನಿಮಾ.